ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್. ಐ ಹ್ಯಾವ್ ಕಿಲ್ಡ್ ಕೃತಿಕಾ, ಯಾರಿಗೆ ಕಳಿಸಿದ್ದ ಮೆಸೇಜ್ ಇದನ್ನ? ರಾಧಾ, ಈ ಒಂದು ಮೆಸೇಜು ಮೊಬೈಲ್ ರಿಟ್ರೀವ್ ಮಾಡಿದಾಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಆದರೆ ಯಾರಿಗೆ ಕಳಿಸಿದ್ರು ಅನ್ನೋ ಒಂದು ಮಾಹಿತಿಯನ್ನು ತನಿಖಾ ದೃಷ್ಟಿಯಿಂದ ಬಹಿರಂಗ ಪಡಿಸ್ತಾ ಇಲ್ಲ ನಮ್ಮ ಗೆಸ್ ಪ್ರಕಾರ. ಯಾಕಂದರೆ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದಾಗ ಯಾವ ಕಾರಣಕ್ಕಾಗಿ ಕೊಲೆ ಮಾಡ್ದ ಅನ್ನೋದನ್ನ ಬಗ್ಗೆ ಅವತ್ತು ಹೇಳಿದೆ. ಯಾಕಂತಂದರೆ ಹೊಸದಾಗಿ ಮದುವೆ ಆಗಿದ್ರು, ಸಾಕಷ್ಟು ಆಸೆಗಳಿರ್ತವೆ. ಹೊಸದಾಗಿ ಮದುವೆ ಆದಾಗ ತನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಬೇಕು, ಆಕೆಯನ್ನು ಪ್ರವಾಸ ಕರ್ಕೊಂಡು ಹೋಗಬೇಕು, ಬೇರೆ ಬೇರೆ ಖಾಸಗಿ ಜೀವನ ಇರುತ್ತೆ. ಅದರ ಬಗ್ಗೆ ಅದು ಈಡೇರದೇ ಇದ್ದಾಗ ಈ ಒಂದು ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದ ಅನ್ನೋ ವಿಚಾರವನ್ನ ಈ ಸುದ್ದಿ ಬ್ರೇಕ್ ಮಾಡಿದಂಥ ಸಂದರ್ಭದಲ್ಲಿ ಹೇಳಿದ್ವಿ. ಆದರೆ ಈ ಸಂದೇಶವನ್ನ ಕಳಿಸಿರ್ತಕ್ಕಂಥ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತಕ್ಕಂಥ ಒಂದು ಮೆಸೇಜನ್ನು ಆತ ಯಾರಿಗೆ ಕಳಿಸಿದ್ದ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಇಲ್ಲಿ ಕೃತಿಕಾ ಕೊಲೆ ಆದ ನಂತರ ಒಬ್ಬ ಯುವತಿಯೊಂದಿಗೆ ಡಾಕ್ಟರ್ ಮಹೇಂದರ್ ರೆಡ್ಡಿ ಅನೈತಿಕ ಸಂಬಂಧವನ್ನು ಹೊಂದಿರ್ತಾನೆ, ಆಕೆಗೆ ಕಳಿಸಿರಬಹುದು ಅಂತ. ಯಾಕಂದ್ರೆ ಇಲ್ಲಿ ಒಂದು ವಾರ ಪೊಲೀಸರು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಲೋಕಲ್ ಆಗಿ ಆತನಿಗೆ ಕ್ಲೋಸ್ ಫ್ರೆಂಡ್ಸ್ ಅನ್ನೋರು ಯಾರೂ ಇಲ್ಲ. ಈತ ಓದಿರ್ತಕ್ಕಂಥದ್ದು ವಿದೇಶದಲ್ಲಿ. ಆ ಓದಿನ ಸಂದರ್ಭದಲ್ಲೂ ಅಷ್ಟೇ ಯಾರೂ ಸಹ ಅತ್ಯಾಪ್ತ ಸ್ನೇಹಿತರು ಅನ್ನೋದನ್ನ ಇವರು ಮೊಬೈಲ್ ರಿಟ್ರೀವ್ ಮಾಡಿದಾಗ, ಅವರ ಕಾಲ್ ಡೀಟೇಲ್ಸ್ ಅನ್ನ ರಿಟ್ರೀವ್ ಮಾಡಿದಾಗ ಯಾವುದೇ ರೀತಿಯಂತ ಸ್ನೇಹಿತರಿಲ್ಲ. ಆದರೆ ಈ ಒಂದು ಮೆಸೇಜು ಆ ಯುವತಿಗೆ ಕಳಿಸಿರಬಹುದು ಅನ್ನೋದನ್ನ ಗೆಸ್ ಮಾಡಬಹುದು. ಅದು ಮುಂದಿನ ದಿನಗಳಲ್ಲಿ ತನಿಖೆ ವೇಳೆ ಬಯಲಾಗುವಂತ ಸಾಧ್ಯತೆಗಳು ಇದಾವೆ. ಇಲ್ಲಿ ತುಂಬಾ ತಾಂತ್ರಿಕವಾದಂಥ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಆಗಿದ್ದಾರೆ, ಸೈಂಟಿಫಿಕ್ ಎವಿಡೆನ್ಸ್ ಅನ್ನ ಸಹ ಇಲ್ಲಿ ತನಿಖಾಧಿಕಾರಿಗಳು ತನಿಖೆ ವೇಳೆ ಕಲೆಕ್ಟ್ ಮಾಡಿರ್ತಕ್ಕಂಥದ್ದು. ಆ ಎಲ್ಲಾ ಕಾರಣಗಳನ್ನ ಇವತ್ತು ನ್ಯಾಯಾಲಯಕ್ಕೆ ಆರೋಪಿಯನ್ನ ಮಧ್ಯಾಹ್ನ 2:30 ಸುಮಾರಿಗೆ ಸಬ್ಮಿಟ್ ಮಾಡ್ತಾರೆ, ಮತ್ತೆ ಕಸ್ಟಡಿ ಅಂತ್ಯ ಹಿನ್ನೆಲೆಯಲ್ಲಿ. ಹಾಗಾಗಿ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ. ಆರೋಪಿಯನ್ನ ವಿಚಾರಣೆ ಒಳಪಡಿಸಿದ್ವಿ, ಆತನಿಂದ ಮಾಹಿತಿಯನ್ನ ಕಲೆ ಹಾಕಿದ್ದೀವಿ, ಕೊಲೆ ಮಾಡೋದಕ್ಕೆ ರೀಸನ್ ಏನು, ಜೊತೆಗೆ ಕೊಲೆ ಮಾಡೋದಕ್ಕೆ ಆತ ಯಾವ್ಯಾವ ತಂತ್ರಗಾರಿಕೆಗಳನ್ನ ಅನುಸರಿಸಿದ ಅನ್ನೋ ಎಲ್ಲ ಅಂಶಗಳನ್ನ ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಯಾಕೆಂತಂದ್ರೆ ತನಿಖೆಯನ್ನು ಮುಂದುವರಿಸಿದಾಗ ಈ ಮೆಸೇಜ್ ಯಾರು ಕಳಿಸಿದ್ದ, ಆತನಿಗೆ ಈ ಕೊಲೆ ಮಾಡುವ ಉದ್ದೇಶ ಇತ್ತು, ಈತ ಏನು ಹಂಚ್ಕೊಂಡಿದ್ದ ಅನ್ನೋದು ಬೆಳಕಿಗೆ ಬರಲಿದೆ. ರಾಧಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಡೆಫಿನೆಟ್ಲಿ ಇದು ಅನೈತಿಕ ಸಂಬಂಧದ ವಿಚಾರ ಈ ಒಂದು ಹೈ ಪ್ರೊಫೈಲ್ ಮರ್ಡರ್ ಕೇಸಲ್ಲಿ ಇದೆಯಾ ಅನ್ನೋದರ ಬಗ್ಗೆ ಅನುಮಾನ ಇತ್ತು. ಈಗ ಆತ ಕಳಿಸಿರುವಂತಹ ಮೆಸೇಜ್ನಿಂದ ಯಾವ ವ್ಯಕ್ತಿಗೆ ಕಳಿಸಿದ್ದ ಅನ್ನೋದರ ಮೇಲೆ ಇದರಲ್ಲಿ ಮೂರನೇಯವರ ಇನ್ವಾಲ್ವ್ಮೆಂಟ್ ಇದೆಯಾ, ಮೂರನೇ ಅವರಿಗೋಸ್ಕರ ಕಟ್ಕೊಂಡು ಹೆಂಡತಿಗೆ ಈ ರೀತಿ ಸಾಯಿಸಿದ್ನಾ ಅನ್ನೋದು ತನಿಖೆ ನಂತರ ಬಯಲಾಗಲಿದೆ.